अस्सलामुअलैकुम रहमतुल्लाहि वबरकातुहू। इलाही नमस्कार। पुलकेशी नगर न्यूज़ 9 में आप सबका खैर मकदम है। मनाहिल इंग्लिश हाई स्कूल के चेयरमैन जनाब सलीम कुरैशी साहब की सदारत में मनाहिल इंग्लिश हाई स्कूल का एनुअल फंक्शन बड़े अजीम शान से मनाया गया, जिसमें खुसूसी मेहमान बनकर शामिल रहे पुलकेशी नगर के मुकामी एमएलए जनाब AC श्रीनिवास साहब, पुलकेशी नगर के ब्लैक प्रेसिडेंट जनाब फयाज खान साहब, सुप्रिटेंडेंट ऑफ पुलिस जनाब मोहम्मद सज्जाद खान साहब, डिप्टी सुप्रिटेंडेंट ऑफ पुलिस जनाब तनवीर यस्सार साहब, पुलिस इंस्पेक्टर जनाब नईम साहब, डॉक्टर नदीमुल हुदा साहब, मोहतरमा हिना कौसर रस साहिबा और मोहतरमा हिना हुदा मसरूर साहिबा और तमाम खुसूसी मेहमान और बहुत से खुसूसी मेहमान वहाँ पर मौजूद रहे। आइए चलिए इस पर एक नज़र डालते हैं। ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
ಬೆಳಗುತ್ತಿವು ಕನ್ನಡದ ದೀಪ. ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಸರ್. ಸಲಾಮ್ ಅಲೈಕಂ. ವಣಕಂ. ಈ ಸುಂದರ ಸಂಜೆ, ವೆರಿ ಬ್ಯೂಟಿಫುಲ್ ಈವ್ನಿಂಗ್, ನಮ್ಮ ಸಮಾಜ ಸೇವಕ, ಸೋಷಿಯಲ್ ವರ್ಕರ್, ಫಸ್ಟ್ ಒಬ್ಬ ಜನರ ಅನುರಾಗಿ, ಶಿಕ್ಷಣ, ಸಮಾಜ ಸೇವೆ, ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಆತ್ಮೀಯ ಸ್ನೇಹಿತ ಆದಂತಹ ನಮ್ಮ ಸಲೀಂ ಪಾಷಾ ಖುರೇಶಿ ಅವರ ನೇತೃತ್ವದ ಮನಾಯಿಲ್ ಇಂಗ್ಲಿಷ್ ಹೈಸ್ಕೂಲ್ ಇವತ್ತು ಒಳ್ಳೆ ಆನ್ಯುವಲ್ ಸೆಲೆಬ್ರೇಷನ್ ಡೇ ಕಾರ್ಯಕ್ರಮವನ್ನು ಎಲ್ಲರಿಗೂ ಬಂದಂತಹ ಗಣ್ಯರಿಗೆ ಸನ್ಮಾನ ಮಾಡಿ ದೀಪವನ್ನು ಹಚ್ಚಿದ್ದೀನಿ. ಪ್ರತಿಯೊಬ್ಬರು ದೀಪ ನೋಡಿ, ದೀಪ ನೋಡ್ತಾ ಇದ್ದೀರಲ್ಲ, ಹೆಂಗೆ ಉರಿತಾ ಇದೆ. ಖುರೇಶಿ ಹೃದಯನೂ ಹಂಗುರುತ್ತದೆ. ಒಂದು ದೀಪನೂ ಅದು ಆರಲಿಲ್ಲ. ಯಾವುದೇ ಕಾರ್ಯಕ್ರಮ ದೀಪ ಹಚ್ಚೋಗೆ ಗೊತ್ತಾಗ್ಬಿಡುತ್ತೆ ಈ ಕಾರ್ಯಕ್ರಮ ನಡೆಸ್ಕೊಟ್ಟವರ ಹಾರ್ಟು, ಈ ಕಾರ್ಯಕ್ರಮ ಹೆಂಗೆ ನಡೀತದೆ ಅಂತ ಆ ದೀಪ ಹಚ್ಚೋದ್ರಲ್ಲೇ ಗೊತ್ತಾಗುತ್ತೆ. ಆ ದೀಪ ನೋಡಿ ಹೆಂಗೆ ಉರಿತಾ ಇದೆ, ಇನ್ನೂ ಆರಿಲ್ಲ. 5 ದೀಪಗಳು 6 ದೀಪಗಳಿದೆ, ಚೆನ್ನಾಗಿ ಉರಿತದೆ. ಅಂದರೆ ಅವರ ಮನಸ್ಸು, ಅವರ ಹಾರ್ಟು ಬಹಳ ಹೃದಯದಿಂದ ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ, ವಿಜೃಂಭಣೆಯಾಗಿ, ಸ್ವಾಗತಪೂರ್ವಕ, ಆತ್ಮಪೂರ್ವಕವಾಗಿ ನಡೆಸ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದಲ್ಲಿ ಅನೇಕ ಗಣ್ಯರು ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಗುರುಗಳಿದ್ದಾರೆ, ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಶಿಕ್ಷಣ ತಜ್ಞರಿದ್ದಾರೆ, ವೈಸ್ ಚಾನ್ಸಲರ್ಸ್ ಇದ್ದಾರೆ. ಅದರಲ್ಲಿ ಮೊಹಮ್ಮದ್ ಸಾಜದ್ ಖಾನ್ ಅವರಿದ್ದಾರೆ, SP ಅವರು, ತನ್ವೀರ್ ಇದ್ದಾರೆ, PCP ಅವರು, ನಮ್ಮ ಲಿಂಗೇಗೌಡರು ವೈಸ್ ಚಾನ್ಸಲರ್, ನಮ್ಮ ಸಿದ್ಧಾರ್ಥ ಯೂನಿವರ್ಸಿಟಿ ತುಮಕೂರವರು, ನಯೀಮ್ ಅವರು ಇದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟ್ರು, ನದೀಮ್ ಹೋಡಾ ಇದ್ದಾರೆ, ಅಬ್ದುಲ್ ಸುಬಾನ್ ಇದ್ದಾರೆ, ಮೊಹಮ್ಮದ್ ಮನ್ಸೂರ್ ನೋಮನ್ ಅವರು ನಮ್ಮ ಪ್ರಿನ್ಸಿಪಾಲ್ ಗೌರ್ಮೆಂಟ್, ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ, ನನ್ನ ಕ್ಷೇತ್ರದ ಒಂದು ಒಳ್ಳೆ ಕಾಲೇಜಿನ ಪ್ರಿನ್ಸಿಪಾಲ್, ಅವರು ಕವಿಗಳು, ಅವರು ಇದೇ ಥರನೇ ಖುರೇಶಿ ಥರನೇ ಅವರು ಬಹಳ ಚೆನ್ನಾಗಿ ಕಾಲೇಜು ನಡೆಸ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಗಣ್ಯರಾದಂತಹ ಮೌಲಾನಾ ಜಹೀದ್ದೀನ್ ಕದ್ರಿ ಅವರು ಇದ್ದಾರೆ, ಮಿಸ್ಟರ್ ಹರೂನ್ ಅವರು ಇದ್ದಾರೆ, ಲಯನ್ ಡಾಕ್ಟರ್ S ಸತೀಶ್ ಅವರು ಇದ್ದಾರೆ, ಪರ್ವೀಸ್ ಖುರೇಶಿ ಇದ್ದಾರೆ, ಮೊಹಮ್ಮದ್ ಹುಸೇನ್ ಶರೀಫ್ ಇದ್ದಾರೆ, ಸಾದಿಕ್ ಇರ್ಷಾದ್ ಇದ್ದಾರೆ, ಹಾಗೂ ಹೆಚ್ಚಿನದಾಗಿ ಶಾಲೆಯ ವ್ಯವಸ್ಥಾಪಕರಾದಂತಹ ಹೀನಾ ಕೌಸರ್ ರಾದ್ ಇದ್ದಾರೆ, ಹಾಗೂ ಹೂಡಾ ಮನ್ಸೂರ್ ಇದ್ದಾರೆ, ಸಲೀಂ ಅವರು ನಮ್ಮ ಖುರೇಶಿ ಅವ್ರ ಹೆಸರು ಹೇಳಿದ್ದೀನಿ, ಸೆಕ್ರೆಟರಿ ಆದಂತಹ ಸಾರಾಬಿ ಇದ್ದಾರೆ, ಪ್ರಿನ್ಸಿಪಲ್ ಆದಂಥ ನಸೀಂ ಬೇಗಂ ಇದ್ದಾರೆ, ಹಾಗೂ ಎಲ್ಲ ಶಾಲೆಯ ಮ್ಯಾನೇಜ್ಮೆಂಟ್ ಅವರು, ಹೆಚ್ಚಿನದಾಗಿ ನಮ್ಮ ಖುರೇಶಿಯವರ ತಾಯಿಯವರು, ಅವರ ಆಶೀರ್ವಾದ, ಅವ್ರ ತಾಯಿಯವರು ಇದ್ದಾರೆ, ಅವರೇ ಮೇನ್ ಅವ್ರಿಗೆ ಆಶೀರ್ವಾದ, ಹಾಗೂ ಹೆಚ್ಚಿನದಾಗಿ ಪ್ರಿನ್ಸಿಪಾಲ್ ಅವರು, ಟೀಚಿಂಗ್ ಸ್ಟಾಫ್, ಆಲ್ ಲೆಕ್ಚರರ್ಸ್ ಅವರು, ನಾನ್ ಟೀಚಿಂಗ್ ಸ್ಟಾಫ್ ಅವರು, ಹಾಗೂ ಇಲ್ಲಿ ಬಂದಂತಹ ಎಲ್ಲ ಪೇರೆಂಟ್ಸ್, ನಮ್ಮ ವಿದ್ಯಾರ್ಥಿನಿಯರ ತಂದೆ ತಾಯಿಗಳು, ಅವ್ರ ಪೋಷಕರು ಇದ್ದೀರಿ, ಆತ್ಮೀಯ ಮಿತ್ರರಂಥ ಪತ್ರಿಕಾ ಮಿತ್ರರಿದ್ದೀರಿ, ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾದವರು ಇದ್ದೀರಿ, ಹಾಗೂ ಎಲ್ಲ ನಮ್ಮ
ಆಶ್ರಮದವರು ಬಂದಿದ್ದಾರೆ, ಬಡವರು ಹಾಗೂ ಶಾಲೆಯ ಎಲ್ಲ ಹಿತೈಷಿಗಳು ಬಂದಿದ್ದೀರಿ. ತುಂಬ ಸಂತೋಷ. ಒಂದು ಹಬ್ಬದ ವಾತಾವರಣ. ಶಾಲೆ ಕಾರ್ಯಕ್ರಮ ಅಂದರೆ ಸ್ವಲ್ಪ ನಮಗೆ ಬಹಳ ಪ್ರೀತಿ. ಸ್ಕೂಲ್ ಅಂದರೆ ಬಹಳ ಹತ್ರ ಅಲ್ವಾ ನಮಗೆ. ಅದಕ್ಕೆ ಯಾವುದೇ ಶಾಲೆ ನಾನು ಮಿಸ್ ಮಾಡೋದಿಲ್ಲ. ನಾನು ಗೆದ್ದಾಗಿಂದ 2-3 ಕಾರ್ಯಕ್ರಮಕ್ಕೂ ಬಂದಿದ್ದೀನಿ ನಿಮ್ಮ ಶಾಲೆಗೆ ಅಲ್ವಾ. ಲಾಸ್ಟ್ ಪ್ರೋಗ್ರಾಮು ಅಲ್ಲೇ ಬಂದಿದ್ದೀವಿ, ಲಾಸ್ಟ್ ಬಂದಿದ್ದೆ, ಇದಕ್ಕೂ ಬಂದಿದ್ದೀನಿ, ಸ್ಪೋರ್ಟ್ಸ್ ಡೇಗೂ ಬಂದಿದ್ದೀನಿ. ಸ್ವಲ್ಪ ಸೈಲೆಂಟಾಗಿ ಕೇಳಿಸ್ಕೊಂತೀರಲ್ಲ ಪ್ಲೀಸ್. ಮಕ್ಕಳೆಲ್ಲ ಈ ಕಡೆ ನೋಡಬೇಕು, ಭಾಳ ಇಂಪಾರ್ಟೆಂಟ್. ಹಿಂದೆ ಸೌಂಡು ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಗಣ್ಯರು ಎಲ್ಲ ತಮ್ಮ ಅಮೂಲ್ಯವಾದವನ್ನ ಸಮಯವನ್ನು ವ್ಯರ್ಥ ಮಾಡ್ಕೊಂಡು ಎಲ್ಲ ಕೂತಿದ್ದಾರೆ. ಒಂದೊಂದು ನಿಮಿಷ ಬಹಳ ಇಂಪಾರ್ಟೆಂಟ್, ನೀವು ಕೇಳ್ಕೊಬೇಕು. ಇಲ್ಲಿ ಬಂದಿರೋರೆಲ್ಲ VIP ಬಹಳ ಸಮಯವನ್ನ ನಮ್ಮ ಮನೆಯಲ್ಲಿ ಒಂದು 5-10 ಜನ ಒಂದು ಕುಟುಂಬ ಇದ್ರೆ ನಮ್ಮ ಯಜಮಾನನಿಗೆ ಗೊತ್ತು ಆ ಕುಟುಂಬನ ಹೆಂಗೆ ನಡೆಸೋದು, ಎಷ್ಟು ಕಷ್ಟ ಇದೆ ಅಂತ. ತಮ್ಮ ಒಂದ್ ಕಡೆ ಇರ್ತಾನೆ, ತಂಗಿ ಒಂದಿರ್ತಾರೆ, ಅಣ್ಣ ಒಂದಿರ್ತಾರೆ, ಇರ್ತಾರೆ. ಅಂಥದ್ರಲ್ಲಿ 1200 ಮಕ್ಕಳ ಕುಟುಂಬವನ್ನು ನಡೆಸೋದು ಶಾಲೆ. ಎಲ್ಲರೂ ನಡೆಸ್ಲಿಕ್ಕೆ ಆಗೋದಿಲ್ಲ. 1200 ಜನ ಮಕ್ಕಳು ಪ್ಲಸ್ ಅವ್ರ ತಂದೆ ತಾಯಿ ಪ್ಲಸ್ ಪಬ್ಲಿಕ್ ಪ್ಲಸ್ ನಮ್ಮಂತ ಸ್ನೇಹಿತರು, ಇಷ್ಟು ಜನನೆಲ್ಲ ನಮ್ಮ ಕುರೇಶಿಯವರು ನಡ್ಸ್ಕೊಂಡ್ ಬರ್ತಾರೆ ಅಂದ್ರೆ ಸುಲಭ ಅಲ್ಲ. ಅವ್ರಿಗೆ ವಿಶಾಲವಾದ ಹೃದಯವಿದೆ. ಎಲ್ಲರನ್ನೂ ಸಹ ಕರೆದು ಸನ್ಮಾನ ಮಾಡಿ ನಿಮ್ಮ ಜೊತೆಲಿ ಬಿಟ್ಟಿದ್ದಾರೆ. ಮಕ್ಕಳೇ ಮತ್ತು ನಮ್ಮ ವಿದ್ಯಾರ್ಥಿಗಳ ತಂದೆ ತಾಯಿಯರೇ, ನಾನು ನಿಮ್ಮಲ್ಲಿ ಹೇಳೋದಿಷ್ಟೇ, ನಿಮ್ಮ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸ ಕೊಡಿ. ಅವರು ಎಲ್ಲವರೆಗೂ ಓದುತ್ತಾರೋ ಅಷ್ಟುವರೆಗೂ ಓದಿಸಿ. ಪ್ರತಿಯೊಂದು ತಂದೆ ತಾಯಿಗೂ ಮಕ್ಕಳು ಹುಟ್ಟಿಸಿದ ಮೇಲೆ ನಮ್ಮ ತಂದೆ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರಿಗೆ ಮನೆ ಮಾಡಬೇಕು, ಅವ್ರಿಗೆ ಆಸ್ತಿ ಮಾಡಬೇಕು ಅನ್ನೋದು ಆಸೆ ಇರ್ತದೆ. ಆದರೆ ಇದೆಲ್ಲ ಚೆನ್ನಾಗಿರ್ಬೇಕಂದ್ರೆ ಅವ್ರ ವಿದ್ಯಾಭ್ಯಾಸ ಕೊಡಿ.
निदा कुलसुम जुड़े रहिए बाकी खबरों के लिए मेरे साथ। मैं हूं आपका मेजबान मोहम्मद तनवीर डी जहली बेंगलुरु से।